ವಸುದೈವ ಕುಟುಂಬಕಂ ಇದನ್ನ ಆ, ಇಟ್ಕೊಂಡು ಈ ಒಂದು ಮೂಲ ತತ್ವವನ್ನು ಇಟ್ಟುಕೊಂಡೇ ಸಂಸ್ಥೆಯ ಮೂಲಕವಾಗಿ ಕೆಲಸವನ್ನು ಮಾಡ್ತಾ ಇದ್ರಿ. ಅಮೆರಿಕಾದಲ್ಲೂ ಕೂಡ ಇನ್ಸ್ಟಿಟ್ಯೂಷನ್ಸ್ ಅಥವಾ ಶ್ರೀಲಂಕಾದಲ್ಲಿರ್ಬೋದು, ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಸರ್ವಿಸನ್ನು ಕೊಡ್ತಾ ಇರುವಂಥದ್ದು. ಗ್ಲೋಬಲಿ ಹೇಗೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗ್ತಿದೆ? ಯಾವ ಸ್ವರೂಪದಲ್ಲಿ ಗ್ಲೋಬಲಿ ಕನೆಕ್ಟ್ ಆಗ್ತಾ ಇದ್ದೀರಿ? ಮೊದಲನೇದಾಗಿ ಬಾಬಾ ಅವ್ರ ಭಕ್ತರು ಎಲ್ಲ ಕಡೆ ಇದ್ದಾರೆ. ನನ್ನ ಬಗ್ಗೆ ಅವ್ರಿಗೆ ತಿಳಿದ ಮೇಲೆ ಅವ್ರು ನಮ್ಮನ್ನು ನೋಡಬೇಕು, ನಮ್ಮ ಹತ್ರ ಭೇಟಿ ಆಗಬೇಕು, ಮಾತಾಡಬೇಕು ಅಂತ ಅವ್ರ ಮನಸ್ಸಲ್ಲಿತ್ತು. ತುಂಬ ಜನ ಮುದ್ದಳ್ಳಿಕ್ಕೆ ಬಂದಿದ್ದರು. ಮತ್ತು ಇಲ್ಲಿ ಬಂದ ಮೇಲೆ ಅವರು ನಮ್ಮ ದೇಶಕ್ಕೆ ಬನ್ನಿ, ನಮ್ಮ ಜನರ ಹತ್ರ ಭೇಟಿ ಮಾಡಿ ಅಂತ ನಮಗೆ ಅವರು ಆಮಂತ್ರಣ ಕೊಟ್ಟರು. ಆದ್ದರಿಂದ ನಾವು ಬೇರೆ ಬೇರೆ ದೇಶಕ್ಕೆ ಕೂಡ ಹೋಗಿದ್ದೀವಿ. ಅಲ್ಲಿ ಎಲ್ಲರೂ ಭೇಟಿ ಆಗಿದ ಮೇಲೆ ಅವರು ನಮ್ಮ ಹತ್ರ ಕೇಳಿದರು, ನಮ್ಮ ದೇಶದಲ್ಲಿ ಕೂಡ ಸಮಸ್ಯೆಗಳಿದೆ, ಆಫ್ರಿಕಾ ದೇಶಗಳು ನಮಗೆ ಗುರ್ತು, ಹಾಗೆ ಬೇರೆ ದೂರಾದಂಥ ಫಿಜಿ ರಾಷ್ಟ್ರದಲ್ಲಿ ಕೂಡ, ಮತ್ತು ಶ್ರೀಲಂಕಾ, ಹೀಗೆ ಹಲವಾರು ದೇಶದಲ್ಲಿ, ಇವತ್ತು 100 ದೇಶದಲ್ಲಿ ನಾವಿದ್ದೇವೆ. ಅದಕ್ಕೆ ಕಾರಣ ಏನಂದರೆ ಅವರೇ ಬಂದು ನಮ್ಮನ್ನು ಬನ್ನಿ ನಮ್ಮ ದೇಶಕ್ಕೆ, ಅಲ್ಲಿ ಕೂಡ ತುಂಬ ಕಷ್ಟಗಳಿದೆ, ಯಾವುದೊಂದು ಮಾಡೋಣ ಅಂತ. ನಾನು ಹೇಳಿದೆ ಎಲ್ಲರೂ ನಮ್ಮವರೇ, ನೋಡೋಣ ಏನು ಮಾಡ್ಬೋದು, ಯಥಾಸಾಧ್ಯ ಮಾಡೋಣ ಅಂತ. ಅವ್ರ ಹತ್ರ ನಾವು ಕೈ ಜೋಡಿಸ್ಕೊಂಡು ಆ ದೇಶದಲ್ಲಿ ಚಿಕ್ಕ ಪುಟ್ಟ ಕಾರ್ಯಕ್ರಮ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಆದರೆ ಸ್ವಲ್ಪ ದೇಶದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಫಿಜಿ ದೇಶದಲ್ಲಿ ಒಂದು ಹಾರ್ಟ್ ಹಾಸ್ಪಿಟಲ್ ನಾವು ಕಟ್ಟಿದ್ದೀವಿ. ನಾವು ಪ್ರಧಾನಿಯವರೇ ಆನ್ಲೈನ್ ಅದು ಓಪನ್ ಮಾಡಿದರು 2022ನಲ್ಲಿ. ಅಲ್ಲಿ ಮಕ್ಕಳಿಗೆ 16 ದ್ವೀಪ ದೇಶಗಳಿದೆ, ಅವರಿಗೆ ಒಂದು ಹಾಸ್ಪಿಟಲ್ ಕೂಡ ಇಲ್ಲ ಮಕ್ಕಳ ಹೃದಯ ಚಿಕಿತ್ಸೆಗೆ. ಸೊ ಇದು ಒಂದೇ ಹಾಸ್ಪಿಟಲ್, ಅಥವಾ ಅವರು ಆಸ್ಟ್ರೇಲಿಯಾಕ್ಕೆ, US ಗೆ ಎಲ್ಲೂ ಬೇರೆ ದೇಶಕ್ಕೆ ಹೋಗಬೇಕು, ತುಂಬ ಖರ್ಚಾಗುತ್ತೆ, ಅವ್ರು ಬಡವರಿಗೆ ಸಾಧ್ಯ ಇಲ್ಲ. ಸೊ ಆ ಗೌರ್ಮೆಂಟ್ ಕೂಡ ನಮಗೆ ತುಂಬ ಸಹಾಯ ಮಾಡಿದರು. ಆದ್ದರಿಂದ ಅದು ನಡೀತಾ ಇದೆ. ಹಾಗೆ ಶ್ರೀಲಂಕಾನಲ್ಲಿ ಕೂಡ ಒಂದು ಮಾಡಿದ್ದೀವಿ. ಬಟಿಕೋಲೋ ಅಂತ ಒಂದು ಜಾಗ ಇದೆ, ಅದು ಆ ಟೈಮ್ನಲ್ಲಿ ತುಂಬ ಈ ಕಲಹ ಇತ್ತು ಶ್ರೀಲಂಕಾದಲ್ಲಿ, ಸಿವಿಲ್ ವಾರ್ ಥರ. ಅದರಲ್ಲಿ 30,000 ವಿಧವೆ ಅಂತ ವಿಡೋಸ್ ಇದ್ದಾರೆ, ಅಲ್ಲಿ ಎಷ್ಟೋ ಜನ ಅನಾಥರಿದ್ದಾರೆ ಅಂತ ತುಂಬ ಕಠಿಣವಾದಂಥ ಒಂದು ಪ್ರದೇಶ. ಅಲ್ಲಿ ನಾವು ಒಂದು ಹಾಸ್ಪಿಟಲ್ ಕಟ್ಟಿದ್ದೀವಿ, ಎಲ್ಲ ಸುವಿಧೆಗಳಿದೆ, ಮತ್ತು ಹಾರ್ಟ್ ರಿಲೇಟೆಡ್ ಮುಖ್ಯವಾಗಿ ಸ್ಪೆಷಾಲಿಟಿ ಇದೆ. ಆದ್ದರಿಂದ ಕೂಡ 3 ವರ್ಷದಲ್ಲಿ 3,000 ಜನರಿಗೆ ಸಹಾಯವಾಗಿದೆ ಅದರಿಂದ. ಸೊ ಹೀಗೆ ನೈಜೀರಿಯಾನಲ್ಲಿ ಒಂದು ಸ್ಕೂಲ್, 2 ಸ್ಕೂಲ್ ಮಾಡಿದ್ದೀವಿ, 2 ಹಾಸ್ಪಿಟಲ್ ಕಟ್ಟಿದ್ದೀವಿ. ಅಮೆರಿಕಾದಲ್ಲಿ ಕೂಡ ಎಲ್ಲಿ ಬ್ಲ್ಯಾಕ್ ಅಮೆರಿಕನ್ಸ್ ಇರ್ತಾರೋ, ಮಿಸಿಸಿಪಿ ಡೆಲ್ಟಾ ರೀಜನ್ ಇರ್ತೇವೆ ನಾವು, ಅಲ್ಲಿ ಕೂಡ ಒಂದು ಹಾಸ್ಪಿಟಲ್ನ ತಯಾರು ಮಾಡ್ತಾ ಇದ್ವಿ, ಒಂದು ಕ್ಲಿನಿಕ್ ಶುರು ಆಗಿದೆ. ಹೀಗೆ ಬೇರೆ ಬೇರೆ ದೇಶದಲ್ಲೂ ಜನರು ಬಂದು ನಮ್ಮ ದೇಶಕ್ಕೆ ಕೂಡ ಯಾವುದೊಂದು ಮಾಡಿ ಅಂತ. ನಾನು ಹೇಳಿದೆ ಸರಿ, ವಸುದೈವ ಕುಟುಂಬಕಂ, ನಾವು ಇದೆಲ್ಲ ಹಾಸ್ಪಿಟಲ್ ಕಟ್ಟಿದ್ವಿ, ಅದಕ್ಕೆ ಅವರು ಸಹಾಯ ಮಾಡಿದ್ದಾರೆ, ಎಲ್ಲ ಭಾರತೀಯರೇ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕಿಲ್ಲ. ವಿದೇಶದಿಂದನೇ ಹೆಚ್ಚು ನಮಗೆ ಸಹಾಯ ಕೂಡ ಸಿಕ್ಕಿದೆ. ಸೊ ನಾವು ಕೂಡ ಅವರಿಗೋಸ್ಕರ ಯಾವುದೊಂದು ಮಾಡಬೇಕಲ್ಲ, ಅದಕ್ಕೆ ನಾವು ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಒಳ್ಳೆಯ ಸಂಸ್ಥೆ ಅವರು ಕೂಡ ನಮ್ಮ ಹತ್ರ ಸೇರ್ತಾ ಇದ್ದಾರೆ, ಹೊಸದವರು. ನಾನು ಅವ್ರು ನೋಡಲಿಲ್ಲ, ಗೊತ್ತಿಲ್ಲ ನಮ್ಗೆ. ಈ ಕಾರ್ಯಕ್ರಮ ನಡೀತಾ ಇದೆ, 100 ದಿವಸದ ಕಾರ್ಯಕ್ರಮ, 100 ರಾಷ್ಟ್ರಗಳು ಇಲ್ಲಿಗೆ ಬಂದಿದ್ದಾರೆ. ಎಲ್ಲ ರಾಷ್ಟ್ರಗಳಲ್ಲಿ ಅವರು ಯಾವುದೋ ಒಂದು ಚಿಕ್ಕ ಪುಟ್ಟ ಸೇವೆ ಕಾರ್ಯಕ್ರಮ ಕೂಡ ಶುರು ಮಾಡಿದ್ದಾರೆ. ಅವರಿಗೆ ಒಂದೇ ಸ್ಫೂರ್ತಿ, ಈ ಭಾರತ ದೇಶದ ಆಧ್ಯಾತ್ಮಿಕ ಈ ಮೆಸೇಜ್ ಏನಿದೆ, ಉಪದೇಶ ಏನಿದೆ, ಎಲ್ಲರೂ ನಮ್ಮವರೇ, ಭಗವಂತ ಎಲ್ಲ ಕಡೆ ಇದ್ದಾನೆ, ಎಲ್ಲರ ಒಳಗೆ ಇದ್ದಾನೆ, ಈ ಭಾವನೆ ಅವರಿಗೆ ತುಂಬ ಹೃದಯಕ್ಕೆ ಅವರಿಗೆ ಮುಟ್ಟಿತ್ತು. ಯಾಕೆಂದರೆ ಬೇರೆ ದೇಶದಲ್ಲಿ ಇಂಥ ಒಂದು ಸಂದೇಶನೇ ಇಲ್ಲ. ನಮ್ಮ ದೇಶದಲ್ಲಿ ಅದು చాలా ಮುಖ್ಯವಾದಂಥದ್ದು, ಸನಾತನ ಧರ್ಮದ ಒಂದು ಈ ಭಾವನೆ ಅವರಿಗೆ ತುಂಬ ಹೃದಯಕ್ಕೆ ಮುಟ್ಟಿದೆ. ಅದರಿಂದ ಅವರೆಲ್ಲ ಮಾಡ್ತಾ ಇದ್ದಾರೆ, ಇವತ್ತು ಖುಷಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮದು ಪ್ರಮುಖವಾಗಿರುವಂಥದ್ದು ಉದ್ದೇಶ ಏನು? ಆಧ್ಯಾತ್ಮದ ವಿಚಾರಗಳನ್ನ ಪ್ರಚುರಪಡಿಸೋದು ಮಾತ್ರನ ಅಥವಾ ಸೇವೆನಾ ಅಂತ ವಿಚಾರಗಳು ಬಂದಾಗ? ಎರಡು. ಯಾಕೆಂದ್ರೆ ರಥಕ್ಕೆ 2 ಚಕ್ರಗಳೇ ಇರುತ್ತೆ, ಹಾಗೆ ಈ ಮಿಷನ್ ಕೂಡ 2 ಚಕ್ರಗಳು, ಒಂದು ಸೇವೆ, ಇನ್ನೊಂದು ಆಧ್ಯಾತ್ಮ ಸೇವೆ ರೂಪದಲ್ಲಿ ನಾವು ಜನರಿಗೆ ತಲುಪಿಸ್ಬೇಕು. ಸೇವೆ ಕೂಡ ಆಧ್ಯಾತ್ಮ ಭಾವನೆಯಿಂದ ಮಾಡಬೇಕು. ಬರೀ ಯಾರನ್ನೂ ನಾವು ಸೇವೆ ಮಾಡ್ತಾ ಇದ್ದೀವಿ, ಬಡವರು ಬಂದಿದ್ದಾರೆ ಅವ್ರಿಗೆ ಯಾವುದೋ ಹೆಲ್ಪ್ ಮಾಡಿ ಆಗಿಲ್ಲ, ಭಗವಂತನೇ ಬಂದಿದ್ದಾರೆ ಆ ರೂಪದಲ್ಲಿ, ಆ ಭಗವಂತನ ಸೇವೆ ನಾವು ಮಾಡ್ತಾ ಇದ್ವಿ, ಆ ಭಾವನೆಯಿಂದ ಮಾಡಬೇಕು. ಅದನ್ನು ನಾವು ಮುಖ್ಯವಾಗಿ ಹೇಳ್ತಾ ಇದ್ವಿ. ಅದಕ್ಕೆ 2 ಸಮಾನವಾಗಿ ನಡೀತಾ ಇದೆ. ಆ ಆಧ್ಯಾತ್ಮಿಕತೆಯನ್ನು ಸೇವೆ ರೂಪದಲ್ಲಿ ನಾವು ಗೊಳಿಸಿ ಜನರಿಗೆ ನಾವು ತಲುಪಿಸ್ಬೇಕು. ಸೇವೆ ಮಾಡ್ತಾ ಇದ್ದಾಗ ಅವರಲ್ಲಿ ಭಗವಂತನ ನಾವು ದರ್ಶನ ಮಾಡಿಕೊಂಡು ಭಗವಂತನ ಸೇವೆ ಮಾಡ್ತಾ ಇದ್ವಿ, ಆ ಪವಿತ್ರವಾದಂಥ ಭಾವನೆಯಿಂದ ಸೇವೆ ಮಾಡಬೇಕು. ಅದಕ್ಕೆ ಸಮಾನವಾಗಿ ಅದು ನಡೀತಾ ಇದೆ. ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಇದೇ ಸ್ವರೂಪದಲ್ಲೇ ತಲುಪಿಸೋದಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಎಲ್ಲರೂ ಕೂಡ ನೀವು ಹೇಳುವ ಆಧ್ಯಾತ್ಮದ ವಿಚಾರಗಳನ್ನ, ಇದರಲ್ಲಿ ಜಗತ್ತು ಹಲವಾರು ಧರ್ಮಗಳಿಂದ ಕೂಡಿರುವಂಥದ್ದು, ಹಲವಾರು ನಮ್ಮ ದೇಶದೊಳಗೆ ಬಂದಾಗ ಹಲವಾರು ಜಾತಿಗಳಿಂದ ಕೂಡಿರುವಂಥದ್ದು, ಹಲವಾರು ಪಂಥಗಳಿಂದ ಕೂಡಿರುವಂಥದ್ದು, ಹಲವಾರು ಯೋಚನೆಗಳಿಂದ ಕೂಡಿರುವಂಥದ್ದು. ಇವರೆಲ್ಲರನ್ನ ಹೇಗೆ ತಲುಪೋದಕ್ಕೆ
ಇವರೆಲ್ಲರ ಜೊತೆಗೂ ಕೂಡ ಒಂದು ಕಾಮನ್ ಆಗಿರುವಂತಹ ಹೌದು ವಸುದೈವ ಕುಟುಂಬಕಂ ಅನ್ನುವಂತಹ ಮೂಲ ತತ್ವವನ್ನ ಹೇಗೆ ದಾಟಿಸೋದಕ್ಕೆ ಸಾಧ್ಯ ಆಗತ್ತೆ? ಪ್ರೀತಿಯಿಂದ ಮಾತಾಡಿದ್ರೆ ಎಲ್ಲರೂ ಕೇಳ್ತಾರೆ. ಯಾವುದೊಂದು ಅದರಲ್ಲಿ ಅಪೇಕ್ಷೆ ಇಲ್ಲದ ಮಾತು, ಸ್ವಾರ್ಥ ಇಲ್ಲದ ಮಾತು ನಾವು ಮಾತಾಡಿದಾಗ ಎಲ್ಲರೂ ಕೇಳ್ತಾರೆ. ಯಾವ ಧರ್ಮದವರು ಆಗಬಹುದು, ಯಾವ ದೇಶದ ಜಾತಿದವರು ಆಗಬಹುದು, ಆದರೆ ಅವ್ರು ನಿಜವಾದಂಥ ನಿಸ್ವಾರ್ಥ ಪ್ರೀತಿಯಿಂದ ನಾವು ಮಾತಾಡಿದರೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಹಾಗೆ ನಾವು ಇವತ್ತು ಏನು ಮಾಡಿದ್ದೇವೆ ಅಂದರೆ ಪ್ರತಿ ದೇಶಕ್ಕೆ ಹೋಗಿದಾಗ ಕೂಡ ಅವತ್ತು ತುಂಬ ನಿಸ್ವಾರ್ಥ ಪ್ರೀತಿಯಿಂದ ನಾವು ಮಾಡ್ತಾರೆ. ನೋಡಪ್ಪ, ನೀವು ಬೇರೆ ಜಾತಿಯವರು, ಧರ್ಮದವರು, ಬೇರೆ ರಾಷ್ಟ್ರದವರು ಆಗ್ಬೋದು, ಆದರೆ ನನಗೆ ನೀವು ನನ್ನವರೇ, ಆ ಭಾವನೆಯಿಂದ ನಾವು ಮಾತಾಡ್ತೀವಿ. ಅವ್ರಿಗೆ ಆ ಹೃದಯ ಮುಟ್ಟುತ್ತೆ. ಯಾಕೆಂದರೆ ಎಲ್ಲರಿಗೂ ಒಂದು ಆ ನಿಸ್ವಾರ್ಥವಾದಂಥ ಭಗವಂತನ ಪ್ರೀತಿ ಬೇಕೇ ಬೇಕು. ಅದಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಅದನ್ನು ಅವರಿಗೆ ಸಿಕ್ಕಿದರೆ ಅವರಲ್ಲಿ ಒಂದು ಪರಿವರ್ತನೆ ಬರುತ್ತೆ. ಆ ಪರಿವರ್ತನೆಯಿಂದ ಅವರು ಕೂಡ ಇಂಥ ಸೇವೆಯಲ್ಲಿ ನಾವು ಕೂಡ ಸೇರಬೇಕು, ಅದಕ್ಕೆ ಅವರು ಬರ್ತಾರೆ. ಸೊ ಆಧ್ಯಾತ್ಮಿಕತೆಯಿಂದಲೇ ಇದು ಆಗ್ತಾಯಿದೆ. ಅವರನ್ನು ನಾವು ನಮ್ಮವರು ಅಂತ ನಾವು ನೋಡಿದರೆ ಮಾತ್ರ ಇದು ಸಾಧ್ಯ. ಅದು ಬೇರೆ ಜಾತಿ ಧರ್ಮದವರು, ನಾವು ಬೇರೆಯವರು, ಈ ಭಾವನೆ, ಈ ಸಂಕೀರ್ಣವಾದಂಥ ಮನೋಭಾವನೆಯಿಂದ ಹೋಗಿದರೆ ಏನೂ ಆಗೋದಿಲ್ಲ. ಬರೀ ನಾವು ಮಾತಾಡ್ಬೋದು ಅಷ್ಟೇ, ಆದರೆ ಅದರಿಂದ ಏನು ಪರಿಣಾಮ ಆಗೋದಿಲ್ಲ. ನಿಜವಾದಂಥ ನಿಸ್ವಾರ್ಥದಿಂದ ಅವರು ನಮ್ಮವರೇ, ಅವರ ಕಷ್ಟಗಳು ನಮ್ಮ ಕಷ್ಟ, ಅವರ ಸುಖಗಳು ನಮ್ಮ ಸುಖ, ಆ ಭಾವನೆಯಿಂದ ನಾವು ಅವರನ್ನು ಆರಿಸ್ಕೊಂಡ್ರೆ ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಆ ಪ್ರೀತಿ ಬೇಕೇ ಬೇಕು. ತಾವು ಕೂಡ ಬ್ಯುಸಿ ಲೈಫನ್ನು ನೋಡಿದಂಥವ್ರು, ಅಂದರೆ ವಿಶೇಷವಾಗಿ ಅಂದರೆ ಬ್ಯುಸಿ ಲೈಫ್ ಇನ್ ದ ಸೆನ್ಸ್ ನೀವು ಬ್ಯಾಂಕಲ್ಲಿ ಕೆಲಸ ಮಾಡೋದು, ಈ ರೀತಿಯಾದಂಥ ಒಂದು ಲೈಫನ್ನು ಕೂಡ ತಾವು ನೋಡ್ತಂಥವ್ರು. ಈಗ ಜನ ನಮ್ಮ ಬೆಂಗಳೂರಿನಂತಹ ನಗರ ಅಥವಾ ಯಾವುದೇ ನಗರ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂತಹ ಉದ್ಯೋಗದಲ್ಲಿರ್ತಕ್ಕಂಥವ್ರು ಬಹಳ ಟೆನ್ಷನಲ್ಲಿರ್ತಾರೆ ಅಥವಾ ಬಹಳ ಬ್ಯುಸಿ ಆಗಿರ್ತಾರೆ, ಇವೆಲ್ಲವೂ ಕೂಡ ಇರುತ್ತೆ. ಇದಕ್ಕೆ ಇತ್ತೀಚಿನ ದಿವಸಗಳಲ್ಲಿ ಸ್ವಲ್ಪ ಜಾಸ್ತಿನೇ ಟ್ರೆಂಡಲ್ಲಿ ಆಧ್ಯಾತ್ಮದ ಕಡೆಗೆ ಹೋಗುವಂಥವ್ರು ಅಥವಾ ಅದರ ಮೂಲಕ ಹೋಗಿ ಶಾಂತಿಯನ್ನು ಹುಡುಕ್ತಾ ಇದ್ದೀನಿ ಅಂತ ಹೋಗೋರು ಕೂಡ ಇದ್ದಾರೆ. ಹಾಗೆ ಹೋಗುವಾಗ ರೈಟ್ ಮತ್ತು ರಾಂಗ್ ಎರಡು ಚಾಯ್ಸ್ಗಳು ಕೂಡ ಇವತ್ತು ಹೆಂಗಂದ್ರೆ ಇವತ್ತು ಮಾರ್ಕೆಟಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥ ಪರಿಸ್ಥಿತಿಗೆ ಬಂದು ನಿಂತಿರುವಂಥ ವಾತಾವರಣದಲ್ಲೂ ನಾವಿದ್ದೀವಿ ಅನ್ನೋದು ವಾಸ್ತವ. ರೈಟ್ ಚಾಯ್ಸ್ ಹೆಂಗಿರಬೇಕು ಅಂತ ತಾವು ಹೇಳ್ತೀವಿ. ಯಾವುದು ಸರಿ ಯಾವುದು ತಪ್ಪು ಅಂತ ಭಾವನೆ, ಯಾವುದು ಎಲ್ಲರಿಗೂ ಸರಿ ಅದನ್ನೇ ನಿಮಗೂ ಕೂಡ ಸರಿ, ಆ ಭಾವನೆ ಇಟ್ಕೊಳ್ಳಿ. ನಾವು ಮಾಡಿದ್ರಿಂದ ಯಾರಿಗೆ ತೊಂದರೆ ಆಗಬಾರ್ದು, ಯಾರಿಗೆ ಕಷ್ಟ ಆಗಬಾರ್ದು. ಅದು ನಮ್ಮ ಕುಟುಂಬದವರು ಆಗಬಹುದು, ಸಮಾಜದಲ್ಲಿದ್ದವರು ಆಗಬಹುದು, ಈ ದೇಶದವರು ಆಗಬಹುದು, ದೇಶಕ್ಕೆ ಮೀರಿದಂಥ ಬೇರೆ ದೇಶದವರು ಆಗಬಹುದು. ಏನು ನಾವು ತೀರ್ಮಾನ ಮಾಡಿದರೆ ಕೂಡ ಆದ್ದರಿಂದ ಯಾರಿಗೆ ಯಾವುದು ತೊಂದರೆ ಆಗಬಾರ್ದು, ಅದನ್ನೇ ಸರಿ. ಅದಕ್ಕೆ ನಮ್ಮ ವೇದವ್ಯಾಸ ಮಹರ್ಷಿ ಅವರು ಹೇಳ್ತಾರೆ, ಈ ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಬೇರೆಯವ್ರಿಗೆ ಒಳ್ಳೆ ಮಾಡಿದರೆ ಅದೇ ಪುಣ್ಯ, ಅವ್ರಿಗೆ ಕೆಟ್ಟದ್ದು ಮಾಡಿದರೆ ಅದೇ ಪಾಪ. ಸೊ ನಾವು ಏನು ಮಾಡಿದರೆ ಕೂಡ ನನ್ನಕ್ಕೋಸ್ಕರ, ನನ್ನ ಇಚ್ಛೆ ಪ್ರಕಾರ, ನನ್ನ ಸ್ವೇಚ್ಛೆ ಪ್ರಕಾರ ಮಾಡಬೇಕು ಅಂತಕ್ಕಿಂತ ನಾವು ಮಾಡಿದ್ರಿಂದ ಯಾರಿಗೆ ತೊಂದರೆ ಆಗಬಾರ್ದು, ಯಾರಿಗೆ ಕಷ್ಟ ಬರಬಾರ್ದು, ನಮ್ಮಿಂದ ಯಾರಿಗೆ ಯಾವುದೋ ಒಂದು ಆತಂಕ ಆಗಬಾರ್ದು, ಆ ಭಾವನೆ ಇಟ್ಕೊಂಡು ನಾವು ಮಾಡಿದರೆ ಅದು ಸರಿಯಾಗುತ್ತೆ ಯಾವಾಗಲೂ ಕೂಡ. ಸೊ ಇನ್ ಇಂಗ್ಲೀಷ್ ಹೇಳಿದರೆ ಗ್ರೇಟರ್ ಗುಡ್ ಅಂತ ನಾವು ಹೇಳ್ತೀವಿ. ಯಾವುದು ಗ್ರೇಟರ್ ಗುಡ್, ಎಲ್ಲರಿಗೂ ಒಳ್ಳೆಯದು, ಅದನ್ನೇ ನಿಮಗೆ ಕೂಡ ಒಳ್ಳೆಯದು, ಆ ಭಾವನೆಯಿಂದ ನೀವು ಮಾಡಿ, ಅದೇನು ನಮ್ಮ ಪ್ರಕಾರ ಸರಿ. ಬಿಸ್ನೆಸ್ ಆಗ್ಬೋದು, ಪಾಲಿಟಿಕ್ಸ್ ಆಗ್ಬೋದು, ನಿಮ್ಮಂಥ ಜರ್ನಲಿಸಮ್ ಆಗ್ಬೋದು, ನಮ್ಮಂಥ ಸೇವೆ ಆಗ್ಬೋದು, ಯಾವುದೊಂದು ರಂಗದಲ್ಲಿ ಕ್ಷೇತ್ರದಲ್ಲಿ ಕೂಡ ಏನು ಮಾಡಿದರೆ ಕೂಡ ಎಲ್ಲರಿಗೂ ಒಳ್ಳೆಯದಾಗಬೇಕು. ಅದರಿಂದ ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಒಳ್ಳೆಯದಾಗಬೇಕು. ಅದು ಮಾಡಿದರೆ ಅದರೇ ಪುಣ್ಯ, ಅದುವೇ ಸರಿ. ಆ ಭಾವನೆಯಿಂದ ನಾವು ಮಾಡಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಈ ಟೆನ್ಷನ್ನು, ಈ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಇವತ್ತು ತಾವೇನು ಹೇಳ್ತಾ ಇದ್ರಿ, ಬ್ಯುಸಿ ಲೈಫು, ಅದಕ್ಕೆ ಕಾರಣ ಏನಂದರೆ ಜನರು ಅವರ ಹೃದಯದಲ್ಲಿ ಏನಿದೆ ಬಾಯದಲ್ಲಿ ಅದಿಲ್ಲ, ಬಾಯದಲ್ಲಿ ಇದೆ ಮನಸ್ಸಿನಲ್ಲಿ ಇಲ್ಲ. ಈ ಒಂದು ಸಮನ್ವಯನೇ ಇಲ್ಲ ಅವರಿಗೆ. ಒಂದು ಅವರು ಭಾವನೆ, ಇನ್ನೊಂದು ಮಾತು, ಇನ್ನೊಂದು ಯೋಚನೆ, ಮತ್ತು ಕಾರ್ಯ ಬೇರೆ. ಈ ಥರ ಒಂಥರ ಡಿಸ್ಯೂನಿಟಿ ಥರ ಆಗಿದೆ, ಇಂಟೆಗ್ರಿಟಿ ಇಲ್ಲ. ಆದ್ದರಿಂದ ಈ ಕಷ್ಟಗಳೆಲ್ಲ ಇರುತ್ತೆ. ನಮ್ಮ ಹೃದಯದಲ್ಲಿ ನಮ್ಮ ಭಾವನೆ ಏನಿದೆ ಅದನ್ನೇ ನಾವು ಯೋಚಿಸಬೇಕು, ಅದನ್ನೇ ನಾವು ಹೇಳಬೇಕು, ಅದನ್ನು ನಾವು ಮಾಡಬೇಕು. ಹಾಗೆ ಹೋಗಿದರೆ ಈ ಮೆಂಟಲ್ ಆ್ಯಂಗ್ಸೈಟಿ ಡಿಸಾರ್ಡರ್ಸ್ ಏನೂ ಆಗೋದಿಲ್ಲ. ಬಟ್ ಜನರು ಹೇಳ್ತಾರೆ, ನಾವು ಅಂದರೆ ಪ್ರೆಷರ್ಸ್ ಇರುತ್ತೆ ಅವರಿಗೆ ಬೇರೆ ಬೇರೆ ಥರ. ಅವರಿಷ್ಟು ಧನ ಸಂಪಾದನೆ ಮಾಡ್ತಾಯಿದ್ದಾರೆ, ನಾನು ಕೂಡ ಮಾಡಬೇಕು. ನಿಮಗೆ ಅಷ್ಟು ಧನ ಬೇಕಾಗಿಲ್ಲ, ಆದರೆ ಅವ್ರಿಗೆ ಸಿಗ್ತಾ ಇದೆಯಲ್ಲ, ನನಗೆ ಬೇಕು ಅಂತ ಹೃದಯದಲ್ಲಿ ಒಂದು ಭಾವನೆ, ಬಾಯದಲ್ಲಿ ಇನ್ನೊಂದು ಮಾತು. ಇಲ್ಲ, ಧನ ಅಂದರೆ ಮುಖ್ಯ ಅಲ್ಲ, ಒಳ್ಳೆತನ ಮುಖ್ಯ,
ಆದರೆ ಹೃದಯದಲ್ಲಿ ಬೇರೆ ನಡೀತಾ ಇದೆ, ಬಾಯದಲ್ಲಿ ಬೇರೆ ನಡೀತಾ ಇದೆ, ಕೈನಲ್ಲಿ ಇನ್ನೊಂದು ಬೇರೆ ನಡೀತಾ ಇದೆ. ಈ ಥರ ಒಂಥರ ಒಂದು ಡಿವೈಡೆಡ್ ಲೈಫ್ ಅವರು ಬದುಕ್ತಾ ಇದ್ದಾರೆ. ಆದ್ದರಿಂದ ಈ ಆಂಗ್ಸೈಟಿ ಎಲ್ಲ ನಡೀತಾ ಇದೆ. ಅದಕ್ಕೆ ಫಸ್ಟ್ ನಾವು ಸಮನ್ವಯ, ಒಳಗೆ ನನ್ನ ಸಮನ್ವಯ ನಾವು ಮಾಡಬೇಕು. ಈ ಮನಸ ವಾಚ ಕರ್ಮ ಏಕವಾಗಬೇಕು, ಬೇರೆ ಬೇರೆ ಅಲ್ಲ. ಅದು ಮಾಡಿದರೆ ಮೊದಲನೇ ಮನಃಶಾಂತಿ ಬರುತ್ತೆ. ಮನಃಶಾಂತಿ ಬಂದ ಮೇಲೆ ಈ ಮೆಂಟಲ್ ಎಕ್ಸೈಟಿ, ಪ್ರೆಷರ್ ಏನು ಬರೋದಿಲ್ಲ. ನಾವು ಬೇರೆ ಬೇರೆ ಒಂದೇ ಹೇಳ್ತೀವಿ, ಇನ್ನೊಂದು ಮಾಡ್ತೀವಿ, ಆದ್ದರಿಂದ ಇದೆಲ್ಲ ನಡೀತಾ ಇದೆ ನನ್ನ ಪ್ರಕಾರ.